ಸೂಜಿ ರಶ್ಮಿಗಿಂತ ತುಂಬಾ ಚುರುಕು. ಅವಳನ್ನ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇಷ್ಟು ಬೇಗ ಸಾಯೋ ವಯಸ್ಸಲ್ಲ ಅವಳು. ಬದುಕಿದ್ರೆ ಅಪ್ಪ ಅಮ್ಮನ ಮುಂದೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋವಳು. ಏನಮ್ಮ ಬದುಕಿದಿದ್ರನ ಸೂಜಿ ಸತ್ತೇ ಹೋದ್ಲು ಅನ್ನೋ ತರ ಮಾತಾಡ್ತಿದ್ದೀರಾ? ಅಮ್ಮ ಅಲ್ಲಿನ್ನೂ ಆಪರೇಷನ್ ಶುರು ಆಗಿಲ್ಲ. ಅಲ್ಲಿ ಆಪರೇಷನ್ ಶುರುವಾಗೋ ಹೊತ್ತಿಗೆ ಇಲ್ಲಿ ಹೋಮಾನು ಶುರುವಾಗುತ್ತೆ. ರಶ್ಮಿ ಭವಿಷ್ಯ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಸೂಜಿ ಹೋಮ ನಡೀಲೇಬೇಕು. ನಡಿ ಸೂಜಿ ಪುಟ್ಟ, ನೋಡು, ನಿನ್ನ ನೋಡೋಕೆ ಅಂತ ನಿನ್ನ ಕೇರಿಯವರೆಲ್ಲ ಬಂದಿದ್ದಾರೆ. ಬರ್ದೇ ಇರ್ತೀವ ಸರ್? ನೀವು ದತ್ತಕ್ಕೆ ತಗೊಂಡಿದ್ದೀರ ಅಷ್ಟೇ. ಆದರೆ ಸೂಜಿ ನಮ್ಮ ಮಗಳೇ. ಪಪ್ಪ, ಇನ್ನೂ ಆಪರೇಷನ್ಗೆ ಎಷ್ಟೊತ್ತಿದೆ? ಯಾಕೆ ಪುಟ್ಟ? ಇಷ್ಟು ದಿವಸ 1 ವಾರ, 2 ದಿನ, 3 ದಿನ ಅಂತ ಇತ್ತು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಭಯ ಆಗ್ತಿದೆ ಪಪ್ಪ ನಂಗೆ. ನನಗೆ ಭಯ ಆಗ್ತಿದೆ. ನಾನು ಸಾಯ್ಬಾರ್ದು ಪಪ್ಪ. ಬದುಕ್ಬೇಕು. ಏನು ಆಗಲ್ಲ ಮರಿ, ಹೆದರ್ಕೋಬೇಡ. ನನಗೆ ಅಮ್ಮ ಬೇಕು. ಅಮ್ಮ. ಸೂಜಿ ಸಾಯೋ ಸಮಯ ಹತ್ತಿರ ಬಂತು. ಅವಳನ್ನ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಗ ಹೋಮ ಶುರು ಮಾಡ್ತಿ. ನನ್ನನ್ನು ಮರಿಬೇಡಿ. ನಿಮ್ಮನ್ನೆಲ್ಲ ಕೊನೆ ಸಲ ನೋಡ್ತಾ ಇರೋದು ಅಂತ ಅನ್ನಿಸ್ತಿದೆ. ಹಾಗೆಲ್ಲ ಮಾತಾಡ್ಬೇಡ ಸೂಜಿ. ನಿನ್ಗೇನು ಆಗೋದಿಲ್ಲಮ್ಮ, ನಿನ್ಗೇನು ಆಗೋದಿಲ್ಲ. ನಾನು ಸಾಯಬಾರ್ದು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀರಾ ಅಲ್ವಾ? ಸರು, ಸೂಜಿಗೆ ಏನು ಆಗದೆ ಆಚೆ ಬಂದರೆ ನಾನು ನೀನು ಬದುಕಿರ್ತೀವಿ. ಇಲ್ಲ ಅಂದರೆ ಈ ವಿಷ ಕುಡಿದು ನಾನು ನೀನು ಸೂಜಿ ಜೊತೆಗೆ ಹೋಗ್ಬಿಡೋಣ. मृत्युंजय जपो न कृत पूर्णाहुति मुहूर्त